ಶಾಂತಿ. ದಿನಾಂಕ ಆಗಿದೆ 19/10/2025. ಸುಪುತ್ರರಾಗಿ ತಮ್ಮ ಚಹರೆಯಿಂದ ತಂದೆಯ ರೂಪವನ್ನು ತೋರಿಸಿರಿ. ನಿರ್ಮಾಣ ಸೇವೆಯ ಜೊತೆಗೆ ನಿರ್ಮಲವಾಣಿ ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ. ಪ್ರತಿ ನೆನಪಿನ ಹೆಜ್ಜೆಯಲ್ಲಿ ಪದುಮಗಳ ರೇಖೆಯನ್ನು ನೋಡುತ್ತಿದ್ದೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುವ ರೇಖೆಯನ್ನು ನೋಡುತ್ತಿದ್ದೇವೆ. ಇಂತಹ ಶ್ರೇಷ್ಠ ಭಾಗ್ಯ ಯಾವುದು ಅವಿನಾಶಿಯಾಗಿದೆ. ಕೇವಲ ಈ ಜನ್ಮಕ್ಕಾಗಿಯೇ ಅಲ್ಲ, ಅನೇಕ ಜನ್ಮಗಳ ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ. ತಂದೆಯು ಅವಿನಾಶಿಯಾಗಿದ್ದಾರೆ ಮತ್ತು ಅವಿನಾಶಿ ಭಾಗ್ಯದ ರೇಖೆಗಳಾಗಿವೆ. ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ಸರ್ವ ರೇಖೆಗಳು ಪ್ರಾಪ್ತಿಯಾಗುತ್ತವೆ. ಈ ಸಮಯದ ಪುರುಷಾರ್ಥವು ಅನೇಕ ಜನ್ಮಗಳ ಪ್ರಾರಬ್ಧವನ್ನು ರೂಪಿಸುತ್ತದೆ. ಈಗಿನ ಈ ದಿವ್ಯ ಸಂಸ್ಕಾರವು ತಮ್ಮ ಹೊಸ ಸಂಸಾರವನ್ನು ರೂಪಿಸುತ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿರಿ. ಪರಿಶೀಲಿಸಿಕೊಳ್ಳುವುದು ಬರುತ್ತದೆಯಲ್ಲವೇ? ತಮಗೆ ತಾವೇ ಚೆಕ್ಕರಾಗಿರಿ. ಹೇಗೆ ಭವಿಷ್ಯ ರಾಜ್ಯದಲ್ಲಿ ಒಂದು ರಾಜ್ಯದ ಜೊತೆಗೆ ಒಂದು ಧರ್ಮವಿರುತ್ತದೆ, ಆ ಧರ್ಮವು ಯಾವುದಾಗಿದೆ? ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮವಾಗಿದೆ. ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಹೆಸರು ಗುರುತಿರಬಾರದು. ಪವಿತ್ರತೆ ಅರ್ಥಾತ್ ಸಂಕಲ್ಪ, ಮಾತು, ಕರ್ಮ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಒಂದೇ ಸಂಪೂರ್ಣ ಪವಿತ್ರತೆಯ ಧಾರಣೆ ಇರಲಿ. ಈಗಿನ ಪವಿತ್ರತೆಯ ಕಾರಣ ತಮ್ಮ ಜಡಚಿತ್ರದಿಂದಲೂ ಪವಿತ್ರತೆಯನ್ನು ಕೇಳುತ್ತಾರೆ. ಪವಿತ್ರತೆ ಅರ್ಥಾತ್ ಒಂದು ಧರ್ಮ ಈಗಿನ ಸ್ಥಾಪನೆಯಾಗಿದೆ. ಇದು ಭವಿಷ್ಯದಲ್ಲಿಯೂ ನಡೆಯುತ್ತದೆ. ಪರಿಶೀಲಿಸಿಕೊಳ್ಳುತ್ತಾ ಹೋಗಿರಿ. ತಮ್ಮಲ್ಲಿ ಪರಿಶೀಲನೆಯನ್ನು ಮಾಡಿಕೊಳ್ಳುತ್ತಾ ಹೋಗಿರಿ. ಆಗ ಈಗಿನ ಸಂಸ್ಕಾರ ಮತ್ತು ಭವಿಷ್ಯ ಸಂಸಾರದ ಪ್ರಾರಬ್ಧದಲ್ಲಿ ಎಷ್ಟು ಅಂತರವಿದೆ ಎಂಬುದು ಅರ್ಥವಾಗುತ್ತದೆ. ಇದೇ ಪ್ರತಿಜ್ಞೆ ಮಾಡಿದಿರಿ. ನಾವೆಲ್ಲರೂ ತಂದೆಯ ಜೊತೆಗಾರರಾಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ಹೊಸ ಸುಖ ಶಾಂತಿಮಯ ಸಂಸಾರವನ್ನು ಸ್ಥಾಪಿಸುವವರಾಗಿದ್ದೇವೆ. ಹೊಸ ಸಂಸಾರವನ್ನು ಈಗ ಪರಮಾತ್ಮ ಸಂಸ್ಕಾರದ ಆಧಾರದಿಂದ ರೂಪಿಸುವವರಾಗಿದ್ದೀರಿ. ಅಂದ ಮೇಲೆ ಈಗ ಕೇವಲ ಪುರುಷಾರ್ಥ ಮಾಡಬಾರದು, ಜೊತೆಗೆ ಪುರುಷಾರ್ಥದ ಜೊತೆಗೆ ಪ್ರಾರಬ್ಧವನ್ನು ಈಗಲೇ ಅನುಭವ ಮಾಡಬೇಕಾಗಿದೆ. ತಮ್ಮ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು, ಕೇವಲ ಶಕ್ತಿವಂತರಲ್ಲ. ಅಂದಾಗ ಸರ್ವಶಕ್ತಿಗಳು ಸಂಪನ್ನವಾಗಿವೆಯೇ? ಎರಡನೆಯ ಮಾತು, ಸರ್ವಶಕ್ತಿಗಳು ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತದೆಯೇ? ಬಹಳ ಕಾಲದ ಈಗಿನ ಅಭ್ಯಾಸವು ಬಹಳ ಕಾಲದ ಪ್ರಾಪ್ತಿಗೆ ಆಧಾರವಾಗಿದೆ. ಅಂತ್ಯದಲ್ಲಿ ಆಗಿಬಿಡುತ್ತೇವೆಂದು ಯೋಚಿಸಬೇಡಿ. ಆಗಿಬಿಡುವುದಿಲ್ಲ, ಆಗಲೇಬೇಕಾಗಿದೆ. ಈಗ ಸಮಯದ ಗತಿಯ ತೀವ್ರತೆಯಲ್ಲಿ ಹೋಗುತ್ತಿದೆ. ಆದ್ದರಿಂದ ಎಲ್ಲ ಮಕ್ಕಳು ಈಗ ಕೇವಲ ಪುರುಷಾರ್ಥಿಗಳಾಗುವುದಲ್ಲ, ಬದಲಾಗಿ ತೀವ್ರ ಪುರುಷಾರ್ಥಿಗಳಾಗಬೇಕಾಗಿದೆ. ತೀವ್ರ ಪುರುಷಾರ್ಥಿಗಳು ಸದಾ ಮಾಸ್ಟರ್ ದಾತ ಆಗಿರುತ್ತಾರೆ. ಲೇವತ ಅಂದರೆ ತೆಗೆದುಕೊಳ್ಳುವವರಲ್ಲ, ದೇವತ ಅರ್ಥಾತ್ ನೀಡುವವರಾಗಿರುತ್ತಾರೆ. ಇವರಿದ್ದರೆ ನನ್ನ ಪುರುಷಾರ್ಥ ನಡೆಯುತ್ತದೆ. ಇವರು ಬದಲಾದರೆ ನಾನು ಬದಲಾಗುವೆನು. ಇವು ದಾತನ ಲಕ್ಷಣಗಳಲ್ಲ. ಯಾರು ಮಾಡಲಿ ಮಾಡದಿರಲಿ, ಆದರೆ ನಾನು ಬಾಗ್ದಾದರವರ ಸಮಾನ ಮಾಡುವೆನು. ಈಗ ನಿರ್ಮಾಣ ಮತ್ತು ನಿರ್ಮಾಣ ಎರಡರ ಬ್ಯಾಲೆನ್ಸ್ ಬೇಕು. ಏಕೆ? ನಿರ್ಮಾಣರಾಗಿ ಕಾರ್ಯ ಮಾಡುವುದರಲ್ಲಿ ಸರ್ವರ ಮುಖಾಂತರ ಹೃದಯದ ಸ್ನೇಹ ಮತ್ತು ಆಶೀರ್ವಾದಗಳು ಸಿಗುತ್ತವೆ. ಒಂದು ವೇಳೆ ಯಾವುದೇ ಕಾರಣದಿಂದ ಸಂತುಷ್ಟಪಡಿಸುವುದರಲ್ಲಿ ಕೊರತೆಯು ಉಳಿದುಕೊಂಡರೆ ಪುಣ್ಯದ ಖಾತೆಯಲ್ಲಿ ಜಮಾ ಆಗುವುದಿಲ್ಲ. ಸಂತುಷ್ಟತೆಯು ಪುಣ್ಯದ ಚಾಬಿಯಾಗಿದೆ. ಎಲ್ಲಿ ನಾನು ಮತ್ತು ನನ್ನತನದ ಸ್ವಾರ್ಥವು ಬಂದು ಬಿಡುತ್ತದೆಯೋ, ನಿಸ್ವಾರ್ಥತೆ ಇಲ್ಲವೋ, ಅಲ್ಲಿ ಪುಣ್ಯದ ಖಾತೆಯು ಜಮಾ ಆಗುವುದರಲ್ಲಿ ಕಡಿಮೆಯಾಗಿಬಿಡುತ್ತದೆ. ಗಮನ ಅಟೆನ್ಷನ್ ರೂಪಿ ತುಪ್ಪದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತಹ ಆಕರ್ಷಣಾ ಮೂರ್ತಿ ಭವ. ಯಾವಾಗ ತಂದೆಯ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರ ಹೊಳೆದಿದ್ದೇ ಆದರೆ ಅದು ನಂದಿ ಹೋಗಲು ಸಾಧ್ಯವಿಲ್ಲ. ಅಪರಿಮಿತ ವೈರಾಗ್ಯ ವೃತ್ತಿಯ ಮುಖಾಂತರ ಸಾಧನಾ ರೂಪಿ ಬೀಜವನ್ನು ಪ್ರತ್ಯಕ್ಷ ಮಾಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.